ನಮಸ್ಕಾರ ನಮಸ್ಕಾರ ಮೇಡಮ್. ಮೇಡಮ್ ನಾವು ಕೊಪ್ಪಳದಿಂದ ಬಂದಿದ್ದೀವಿ. ನಾವು ಏನೋ 150 ರೂಪಾಯಿ ಮಾರ್ತಂತ ಬಂದಿದ್ದೀವಿ. ಇಲ್ಲಿ ಬೋರ್ಡ್ ಹಾಕಿದ್ರೆ ಈಗ ಅಲ್ಲಿ ವ್ಯಾಪಾರ ಕಮ್ಮಿ ಇದೆ. ಈಗ ನಾವು ಕಮ್ಮಿ ರೇಟಾಗಿ ಕೊಡ್ತಾ ಇದ್ದೀವಿ ಮೇಡಮ್, 100 ರೂಪಾಯಿ ಕೊಡ್ತಾ ಇದ್ದೀವಿ. ವ್ಯಾಪಾರ ಜನರಿಗೆ ಗೊತ್ತಿಲ್ಲ ಭಾಳ. ಈಗ ನಾವು ಕೊಪ್ಪಳ ಕೇಸರ ಇಲ್ಲಿ ಫೇಮಸ್ ಆಗೈತೆ ಅಂತ ತಗೊಂಬಂದಿದ್ದೀವಿ. ಏನೋ ಜನರಿಗೆ ಗೊತ್ತಿಲ್ಲ. ಎಲ್ಲರೂ ಬಂದು 71 ಸ್ಟಾಲ್ ನಂಬರ್ ನಮ್ಮದು. ಜನ ಎಲ್ಲ ಬಂದು ವ್ಯಾಪಾರ ಮಾಡ್ಯಾರ. ನಾವು ಅಲ್ಲಿದ್ದ ಬಂದಕ್ಕೆ ಒಂದು ಸಾರ್ದಾಗ ಆಗತ್ತೆ ಮೇಡಮ್. ಈಗೆಲ್ಲ ಮಾಲ್ ಭಾಳ ರೆಡಿ ಐತೆ. ನಮ್ಮದು ಮಾಲ್ ಕೆಡ್ತಾ ಇದೆ. ಭಾನುವಾರ ಶನಿವಾರ ರಜೆ ಭಾನುವಾರ ಇರುತ್ತೆ. 3 ದಿನ ಏನೇನು ವ್ಯಾಪಾರ ಇಲ್ಲ ಮೇಡಮ್. ಅದ ಜನಸಾಮಾನ್ಯರಿಗೆ ಗೊತ್ತಿಲ್ಲ. ಎಲ್ಲರೂ ಬಂದು ಒಂದು ಸ್ವಲ್ಪ ವ್ಯಾಪಾರ ಮಾಡಿದ್ರ ನಾವು ಬಂದಕ್ಕೆ ಒಂದು ಸಾರ್ದಾಗ ನ್ಯಾಚುರಲ್ ಹಣ್ಣ ಏನು ನ್ಯಾಚುರಲ್ ಹಣ್ಣಾಗಿದೆ. ನಾವು ಅಲ್ಲಿದ್ದ ಬಂದಿದ್ದೀವಿ. ಬಂದು ಎಲ್ಲರೂ ಬಂದು ದಯವಿಟ್ಟು ಒಂದು ಹಣ್ಣು ವ್ಯಾಪಾರ ಮಾಡಿದ್ರ ನಾವು ಅಲ್ಲಿದ್ದ ಬಂದಿದ್ದಕ್ಕೆ ಒಂದು ಸಾರ್ಥಕ ಆಗ್ತಾ ಇದೆ. ಲಾಲ್ಬಾಗಲ್ಲಿ ತುಂಬಾ ವೆರೈಟಿ ಸಿಗ್ತಾ ಇದೆ ಅಲ್ಲ ಸರ್? ಅದರಲ್ಲಿ ನಿಮ್ಮ ಕೊಪ್ಪಳದ ಒಂದು ಪ್ರಸಿದ್ಧ ಹಣ್ಣು ಯಾವ್ದದು? ಕೇಸರ್ ಬಂದಿದೆ ಲಾಲ್ಬಾಗಲ್ಲಿ. ಬನ್ನಿ ಎಲ್ಲರೂ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಬನ್ನಿ ಎಲ್ಲರೂ ತಗೊಂಡು ಖಂಡಿತ ಬನ್ನಿ. ವೀಕೆಂಡ್ ಅಲ್ಲಿ ರಜೆ ಇರುತ್ತೆ. ನಿಮ್ಮ ಮಕ್ಕಳಿಗೆ ಮತ್ತೆ ಕುಟುಂಬಕ್ಕೆ ಎಲ್ಲರನ್ನು ಕೂಡ ಕರ್ಕೊಂಡು ಬನ್ನಿ. 71 ಸ್ಟಾಲ್ ನಂಬರ್ ಮೇಡಮ್. 71 ಸ್ಟಾಲ್ ನಂಬರ್ ಮೇಡಮ್. ಅದಕ್ಕೆ ಎಲ್ಲರೂ ಬಂದು ವ್ಯಾಪಾರ ಮಾಡಿ ನಮಗೆ ಒಂದು ಸ್ವಲ್ಪ ಎಲ್ಲರೇ ವ್ಯಾಪಾರದಾರ ಭಾಳ ಚಿಟಪಡಿಸಾಕತ್ತಿ. ನ್ಯಾಷನಲ್ ಹಣ್ಣು ನೋ ಕೆಮಿಕಲ್ ಇರುತ್ತೆ ಮೇಡಮ್. ಇಲ್ಲಿ ಏನೇ ಕೊಪ್ಪಳದಲ್ಲಿ ತುಂಬಾ ಫೇಮಸ್ ಸರ್ ಇದು. ಕೇಸರ್ ಅಂತ ಫೇಮಸ್ ಐತೆ. ಮತ್ತೆ ನಮ್ದು ತೋಟಗಾರಿಕೆ ಇಲಾಖೆಯಿಂದಾನೇ ಬಂದಿರೋದು ಎಲ್ಲ. ಅಲ್ಲಿಂದ ತೋಟಗಾರಿಕೆ ಇಲಾಖೆಯಿಂದ ಅದೊಂದು ಬಾಕ್ಸ್ ಇಡಿ ಮುಂದೆ. ಗೊತ್ತಾಯ್ತು. ತೋಟಗಾರಿಕಾ ಇಲಾಖೆ ನಿಮಗೆ ಒಂದು ಟೆಸ್ಟನ್ನು ಕೊಡುತ್ತೆ, ನ್ಯಾಚುರಲ್ ಆಗಿ ಹಣ್ಣು ಮಾಡಿದಿರಾ ಇಲ್ವಾ ಅಂತ. ಆ ಒಂದು ಟೆಸ್ಟಲ್ಲಿ ನೀವು ಪಾಸಾಗಿ ಈ ಸ್ಟಾಲನ್ನು ಇಲ್ಲಿ ಓಪನ್ ಮಾಡಿದ್ದೀರಾ ಸರ್. ನಮಗೆ ಅರ್ಥ ಆಯಿತು. ತುಂಬ ಧನ್ಯವಾದಗಳು. ಒಳ್ಳೆಯದಾಗಲಿ ನಿಮಗೆ. ಒಳ್ಳೆ ವೀಕೆಂಡಲ್ಲಿ ಎಲ್ಲರೂ ಬನ್ನಿ ಲಾಲ್ಬಾಗಲ್ಲಿ ಮಾವಿನ ಹಣ್ಣನ್ನು ತಗೊಳ್ಳಿ.